ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಹುದೊಡ್ಡ ತಿರುವು ಸಿಕ್ಕಿದೆ. ಹೌದು, ಇದುವರೆಗೂ 14ನೇ ಆರೋಪಿಯಾಗಿದ್ದಂತ ಪ್ರದೋಷ್ನನ್ನ ಮಾಫಿ ಸಾಕ್ಷಿಯಾಗೋದಕ್ಕೆ ಕೋರ್ಟ್ ಒಪ್ಪಿದೆ. ಅರ್ಜಿಯ ಬಗ್ಗೆ ವಿವರವಾದ ವಿಚಾರಣೆ ನಡೆಸಿದ್ದಂತ 59ನೇ CCH ಕೋರ್ಟ್ ಇವತ್ತು ಈ ಆದೇಶವನ್ನ ಕೊಟ್ಟಿದ್ದು ಪ್ರದೋಷ್ ಮಾಫಿ ಸಾಕ್ಷಿಗೆ ಷರತ್ತುಬದ್ಧ ಒಪ್ಪಿಗೆಯನ್ನ ಕೊಟ್ಟಿದೆ. ಹಾಗಾದ್ರೆ ಕೋರ್ಟ್ ವಿಧಿಸಿರುವಂತ ಷರತ್ತುಗಳೇನೇನು, ಮಾಫಿ ಸಾಕ್ಷಿಗೆ ಇದರಿಂದ ಆಗುವಂತ ಅನುಕೂಲ ಏನು, ದರ್ಶನ್ಗೆ ಇದರಿಂದ ಎದುರಾಗಬಹುದಾದಂತ ಆಪತ್ತುಗಳೇನೇನು, ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ದರ್ಶನ್ಗೆ ಶಾಕ್. ಆರೋಪಿ ಪ್ರದೋಷ್ನನ್ನ ಮಾಫಿ ಸಾಕ್ಷಿಯಾಗಿ ಒಪ್ಪಿದ ಕೋರ್ಟ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮಹತ್ವದ ತಿರುವು ಸಿಕ್ಕಿದೆ. ಇದುವರೆಗೂ ಕೇಸ್ನ 14ನೇ ಆರೋಪಿಯಾಗಿದ್ದ ಪ್ರದೋಷ್ ಎಸ್ ರಾವ್ನನ್ನ ಮಾಫಿ ಸಾಕ್ಷಿಯನ್ನಾಗಿಸಲು ಕೋರ್ಟ್ ಒಪ್ಪಿದೆ. ಪ್ರದೋಷ್ ಸಲ್ಲಿಸಿದ ಅರ್ಜಿಯನ್ನ 59ನೇ CCH ಕೋರ್ಟ್ ಅಂಗೀಕರಿಸಿದೆ. ಹಾಗೆ ಕೆಲ ಷರತ್ತುಗಳನ್ನು ವಿಧಿಸಿದೆ. ಕಳೆದ ಆಗಸ್ಟ್ 5ರಂದು ಪ್ರದೋಷ್ ಪರ ವಕೀಲರು ಪ್ರದೋಷ್ ಕೇಸ್ನಲ್ಲಿ ತನಗೆ ತಿಳಿದಿರೋ ಸಂಪೂರ್ಣ ಸತ್ಯವನ್ನ ಹೇಳಲು ಸಿದ್ಧನಾಗಿದ್ದಾನೆ, ಅವನನ್ನ ಮಾಫಿ ಸಾಕ್ಷಿಯನ್ನಾಗಿಸಬೇಕು ಅಂತ CRPC ಸೆಕ್ಷನ್ 307ರ ಅಡಿಯಲ್ಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇದಕ್ಕೆ ದರ್ಶನ್ ಪರ ವಕೀಲರು ತಕರಾರು ತೆಗೆದಿದ್ದರಾದ್ರೂ ಕೋರ್ಟ್ ಈ ಮನವಿ ತಿರಸ್ಕರಿಸಿತ್ತು. ಜೊತೆಗೆ ಪ್ರದೋಷ್ ಸ್ವಇಚ್ಛೆಯಿಂದ ಮಾಫಿ ಸಾಕ್ಷಿಯಾಗಿದ್ದಾನಾ ಅನ್ನೋ ಬಗ್ಗೆ ಕೆಲ ಪ್ರಶ್ನೆಗಳನ್ನ ಕೇಳಿದ್ದ ಜಡ್ಜ್ ಹೇಳಿಕೆ ದಾಖಲಿಸಿಕೊಂಡಿದ್ರು. ಜೊತೆಗೆ ಪ್ರೊಬೇಷನರಿ ಅಧಿಕಾರಿಯಿಂದ ಪ್ರದೋಷ್ ಕ್ರಿಮಿನಲ್ ಹಿನ್ನೆಲೆಯ ಬಗ್ಗೆ ವರದಿ ತರಿಸಿಕೊಂಡಿದ್ದ 59ನೇ CCH ಕೋರ್ಟ್ ಜಡ್ಜ್ ಸುಜಾತಾ ಮಡಿವಾಳಪ್ಪ ಸಾಮ್ರಾಣಿ ಇಂದು ಆದೇಶ ನೀಡಿದ್ದು ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಅಂಗೀಕರಿಸಿದ್ದಾರೆ. ಆದ್ರೆ ಕೆಲ ಷರತ್ತುಗಳನ್ನು ವಿಧಿಸಿದ್ದು ಆ ಷರತ್ತುಗಳನ್ನು ಉಲ್ಲಂಘಿಸಿದ್ರೆ ಮತ್ತೆ ಆರೋಪಿಯನ್ನಾಗಿಸೋ ಎಚ್ಚರಿಕೆ ನೀಡಲಾಗಿದೆ. ಕೊಲೆಗೆ ಸಂಬಂಧಿಸಿದಂತೆ ತನಗೆ ತಿಳಿದಿರೋ ಸತ್ಯ ಸಂಗತಿಗಳನ್ನ ಕೋರ್ಟ್ಗೆ ಬಹಿರಂಗಪಡಿಸಬೇಕು. ಸಹ ಆರೋಪಿಗಳ ಬಗ್ಗೆ ತನಗೆ ತಿಳಿದ ಸತ್ಯ ಸಂಗತಿಗಳನ್ನ ಪ್ರದೋಷ್ ಬಹಿರಂಗಪಡಿಸಬೇಕು. ಪ್ರದೋಷ್ ಸತ್ಯ ಹೇಳದೆ ಮುಚ್ಚಿಟ್ರೆ ಮಾಫಿ ಸಾಕ್ಷಿಯಿಂದ ಮತ್ತೆ ಆರೋಪಿಯನ್ನಾಗಿಸಲಾಗುತ್ತೆ. ಪ್ರಕ್ರಿಯೆಗಳು ಮುಗಿಯೋವರೆಗೂ ಪ್ರದೋಷ್ ಕಸ್ಟಡಿಯಲ್ಲೇ ಮುಂದುವರಿಬೇಕು. ಹೇಳಿಕೆಯಿಂದ ಹಿಂದೆ ಸರಿದ್ರೆ ಸುಳ್ಳು ಸಾಕ್ಷಿ ನೀಡಿರೋ ಕೇಸ್ ದಾಖಲಿಸಲಾಗುತ್ತೆ ಅಂತ ಕೋರ್ಟ್ ಎಚ್ಚರಿಸಿದೆ. ಪ್ರಕರಣದಲ್ಲಿ ಇನ್ಮುಂದೆ ಆರೋಪಿಯಿಂದ ಪ್ರತ್ಯಕ್ಷ ಸಾಕ್ಷಿಯಾಗಿ ಪ್ರದೋಷ್ ಬದಲಾಗಲಿದ್ದಾರೆ. ಶೀಘ್ರದಲ್ಲೇ ಸಾಕ್ಷಿಯಾಗಿ ಪ್ರದೋಷ್ ಹೇಳಿಕೆಯನ್ನ ಪ್ರಾಸಿಕ್ಯೂಷನ್ ದಾಖಲಿಸಲಿದೆ. ರೇಣುಕಾಸ್ವಾಮಿ ಕೊಲೆಯ ಸಂಪೂರ್ಣ ವಿವರ ಅರ್ಜಿಯಲ್ಲಿ ಪ್ರದೋಷ್ ಉಲ್ಲೇಖಿಸಿದ್ದಾರೆ. ದರ್ಶನ್ ಸೇರಿ ಸಹ ಆರೋಪಿಗಳ ವಕೀಲರಿಂದ ಪ್ರದೋಷ್ಗೆ ಪಾಟಿ ಸವಾಲು ನಡೆಯಲಿದೆ. ಪ್ರಾಸಿಕ್ಯೂಷನ್ ಸಂಗ್ರಹಿಸಿರೋ ಸಾಕ್ಷಿಗಳಿಗೆ ಪ್ರದೋಷ್ ಹೇಳಿಕೆ ತಾಳೆಯಾಗಬೇಕು. ಆ ಬಳಿಕ ಜಾಮೀನು ಕೋರಿ ಕೋರ್ಟ್ಗೆ ಪ್ರದೋಷ್ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಮಾಫಿ ಸಾಕ್ಷಿಗೆ ಜಾಮೀನು ನೀಡಿರೋ ಹಿಂದಿನ ಉದಾಹರಣೆಗಳು ಇವೆ. ಈ ಹಿಂದೆ ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಬಸವರಾಜ್ ಮುತ್ತಿಗೆಗೆ ಕೋರ್ಟ್ ಜಾಮೀನು ನೀಡಿತು. ಪ್ರದೋಷ್ ನೀಡೋ ಹೇಳಿಕೆ ಪ್ರಾಸಿಕ್ಯೂಷನ್ ಪ್ರಸ್ತುತಪಡಿಸೋ ಸಾಕ್ಷಿಗಳಿಗೆ ಹೊಂದಾಣಿಕೆಯಾದರೆ ಮಾತ್ರ ಆರೋಪಿಗಳಿಗೆ ಶಿಕ್ಷೆಯಾಗಲಿದೆ. ಇನ್ನು ಮಾಫಿ ಸಾಕ್ಷಿ ವಿಷಯವಾಗಿ ದರ್ಶನ್ ಮತ್ತು ಗ್ಯಾಂಗ್ ಮುಂದಿರುವ ಆಯ್ಕೆ ನೋಡೋದಾದ್ರೆ ಮಾಫಿ ಸಾಕ್ಷಿ ಆದೇಶವನ್ನ ಹೈಕೋರ್ಟ್ನಲ್ಲಿ ಪ್ರಶ್ನಿಸಬಹುದು. ಮಾಫಿ ಸಾಕ್ಷಿ ಅರ್ಜಿ ಅಂಗೀಕರಿಸಿರೋದರ ಕ್ರಮಬದ್ಧತೆಯನ್ನು ಪ್ರಶ್ನಿಸಬಹುದು. ಪ್ರದೋಷ್ ಸಾಕ್ಷ್ಯ ವಿಚಾರಣೆಗೆ ತಡೆ ನೀಡುವಂತೆ ಹೈಕೋರ್ಟ್ ಅನ್ನ ಕೋರಬಹುದು. ಪ್ರದೋಷ್ ಸಾಕ್ಷ್ಯ ವಿಚಾರಣೆಗೆ ಪ್ರಬಲ ಪಾಟಿ ಸವಾಲು ಕೂಡ ಮಂಡಿಸಬಹುದು. ಸದ್ಯ ಪ್ರದೋಷ್ ಮಾಫಿ ಸಾಕ್ಷಿಯಿಂದ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳು ಸಂಕಷ್ಟಕ್ಕೆ ಸಿಲುಕಿದ್ದು ಕಾನೂನು ಹೋರಾಟಕ್ಕೆ ವಕೀಲರು ಸಿದ್ಧತೆ ಮುಂದುವರೆಸಿದ್ದಾರೆ. ದರ್ಶನ್ ಪ್ರಕರಣದ ಸಾಕ್ಷ್ಯ ವಿಚಾರಣೆ ಕುತೂಹಲಕರ ಘಟ್ಟ ತಲುಪಿದ್ದು ಪ್ರದೋಷ್ ನೀಡೋ ಹೇಳಿಕೆ, ಪ್ರಾಸಿಕ್ಯೂಷನ್ ಒದಗಿಸೋ ಸಾಕ್ಷ್ಯ, ವಕೀಲರು ಮಂಡಿಸೋ ಪಾಟಿ ಸವಾಲು ಹಾಗೂ ವಾದ ದರ್ಶನ್ ಸೇರಿದಂತೆ ಆರೋಪಿಗಳ ಭವಿಷ್ಯ ನಿರ್ಧರಿಸಲಿದೆ. ರಮೇಶ್, TV9 ಬೆಂಗಳೂರು.